ಭಗವದ್ಗೀತೆ ಎಂದರೆ ಕೇವಲ ಧಾರ್ಮಿಕ ಗ್ರಂಥವಲ್ಲ, ಇದು ಜೀವನದ ಪ್ರತಿಯೊಂದು ಹಂತದಲ್ಲಿ ದಾರಿ ತೋರುವ ಮಾರ್ಗದರ್ಶಿ. ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಗೊಂದಲಕ್ಕೊಳಗಾದ ಅರ್ಜುನನಿಗೆ ಶ್ರೀಕೃಷ್ಣ ನೀಡಿದ ಉಪದೇಶವೇ ಭಗವದ್ಗೀತೆ. ಅರ್ಜುನನಂತಹ ಮಹಾಯೋಧನಿಗೂ ಗೊಂದಲ ಬಂದಿತು, ಆದರೆ ಗೀತೆಯ ಜ್ಞಾನ ಅವನನ್ನು ಪುನಃ ಎಬ್ಬಿಸಿತು. ಪರೀಕ್ಷೆಯ ಒತ್ತಡ, ಭವಿಷ್ಯದ ಗೊಂದಲ, ಸೋಷಿಯಲ್ ಮೀಡಿಯಾದ ವ್ಯಸನ, ಆತ್ಮವಿಶ್ವಾಸದ ಕೊರತೆ ಇವತ್ತಿನ ವಿದ್ಯಾರ್ಥಿಗಳ ದೊಡ್ಡ ಸಮಸ್ಯೆಗಳಾಗಿವೆ. ಭಗವದ್ಗೀತೆ ವಿದ್ಯಾರ್ಥಿ ಜೀವನದಲ್ಲಿ ಏಕೆ ಮುಖ್ಯ ಅಂದರೆ, ಗೊಂದಲದ ಸಮಯದಲ್ಲಿ ಸರಿಯಾದ ದಾರಿ ತೋರಿಸುತ್ತವೆ. ಟೀನೇಜ್ ಜೀವನ ಎಂದರೆ ಹಲವು ಪ್ರಶ್ನೆಗಳ ಸಮಯ. ಯಾವ ಕೋರ್ಸ್ ಆಯ್ಕೆ ಮಾಡಬೇಕು, ಭವಿಷ್ಯ ಹೇಗಿರಬೇಕು, ನಾನು ಸರಿಯಾದ ದಾರಿಯಲ್ಲಿದ್ದೀನಾ? ಇಂತಹ ಗೊಂದಲದ ಸಮಯದಲ್ಲಿ ಭಗವದ್ಗೀತೆ ಸ್ಪಷ್ಟತೆ ನೀಡುತ್ತದೆ. ಭಗವದ್ಗೀತೆಯು ಪರೀಕ್ಷಾ ಒತ್ತಡ ಕಡಿಮೆ ಮಾಡುತ್ತದೆ. ಬಹಳಷ್ಟು ವಿದ್ಯಾರ್ಥಿಗಳು ಫಲಿತಾಂಶದ ಭಯದಿಂದ ಒತ್ತಡ ಅನುಭವಿಸುತ್ತಾರೆ. ಗೀತೆಯ ಮಹತ್ವ ಸಂದೇಶ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಯ ಚ, ಅಂದರೆ ನಿನ್ನ ಕೆಲಸ ಪ್ರಾಮಾಣಿಕವಾಗಿ ಮಾಡು, ಫಲದ ಬಗ್ಗೆ ಅತಿಯಾಗಿ ಚಿಂತೆ ಬೇಡ. ಇದು ಪರೀಕ್ಷಾ ಭಯವನ್ನು ಕಡಿಮೆ ಮಾಡುತ್ತದೆ, ಏಕಾಗ್ರತೆ ಹೆಚ್ಚಿಸುತ್ತದೆ. ಇಂದಿನ ಕಾಲದಲ್ಲಿ ಮೊಬೈಲ್, ರೀಲ್ಸ್, ಗೇಮ್ಸ್ ಮನಸ್ಸನ್ನು ಚಂಚಲಗೊಳಿಸುತ್ತದೆ. ಭಗವದ್ಗೀತೆ ಮನಸ್ಸನ್ನು ನಿಯಂತ್ರಿಸಲು ಕಲಿಸುತ್ತದೆ. ಮನಸ್ಸು ನಿಯಂತ್ರಣದಲ್ಲಿದ್ದರೆ ಏಕಾಗ್ರತೆ ಸ್ವತಃ ಬರುತ್ತದೆ. ಭಗವದ್ಗೀತೆಯು ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಫೇಲ್ಯೂರ್ ಬಂದಾಗ ಹಲವರು ಕುಗ್ಗಿಬಿಡುತ್ತಾರೆ. ಗೀತೆ ಹೇಳುವುದು ವಿಫಲತೆ ಅಂತ್ಯವಲ್ಲ, ಅದು ಪಾಠ. ಈ ಚಿಂತನೆ ವಿದ್ಯಾರ್ಥಿಗಳಿಗೆ ಮತ್ತೆ ಎದ್ದು ನಿಲ್ಲುವ ಶಕ್ತಿಯನ್ನು ಕೊಡುತ್ತದೆ. ಭಗವದ್ಗೀತೆಯು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವ್ಯಕ್ತಿತ್ವವನ್ನು ನಿರ್ಮಿಸುತ್ತದೆ. ಭಗವದ್ಗೀತೆ ಕೇವಲ ಅಂಕಗಳಿಗಾಗಿ ಅಲ್ಲ, ಅದು ನಮಗೆ ಶಿಸ್ತು, ಸಹನೆ, ಪ್ರಾಮಾಣಿಕತೆ, ಕರ್ತವ್ಯ ನಿಷ್ಠೆಯನ್ನು ಕಲಿಸುತ್ತದೆ. ಇವು ಜೀವನ ಪೂರ್ತಿ ಉಪಯೋಗವಾಗುವ ಗುಣಗಳು. ವಿದ್ಯಾರ್ಥಿ ಜೀವನದಲ್ಲಿ ಭಗವದ್ಗೀತೆ ಓದುವುದೆಂದರೆ ಕೇವಲ ಒಂದು ಪುಸ್ತಕ ಓದುವುದಲ್ಲ, ಅದು ಸರಿಯಾದ ದಾರಿಯನ್ನು ಕಂಡುಕೊಳ್ಳುವುದು, ಮನಸ್ಸನ್ನು ಬಲಪಡಿಸುವುದು, ಜೀವನ ಗೆಲ್ಲುವ ಕಲೆಯನ್ನು ಕಲಿಯುವುದು. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಭಗವದ್ಗೀತೆಯನ್ನು ಕಲಿಯಬೇಕು. ಹೊರಗಡೆ ಕೆಲಸ ಮಾಡುವಂತಹ ತಂದೆ ತಾಯಿಯರ ಜೀವನದಲ್ಲಿ ಭಗವದ್ಗೀತೆಯ ಮುಖ್ಯತೆ ಏನು ಅನ್ನೋದನ್ನ ಈಗ ನೋಡೋಣ. ಪ್ರತಿದಿನ ಬೆಳಗ್ಗೆ ಕೆಲಸದ ಒತ್ತಡ, ಡೆಡ್ಲೈನ್ಗಳ ಚಿಂತೆ, ತುಂಬ ಜವಾಬ್ದಾರಿಗಳು, ಮನಸ್ಸಿಗೆ ಶಾಂತಿ ಇಲ್ಲದ ಜೀವನ, ಇದು ಇಂದಿನ ಅನೇಕ ಕೆಲಸ ಮಾಡುವಂತಹ ಪುರುಷ ಮತ್ತು ಮಹಿಳೆಯರ ವಾಸ್ತವ್ಯ. ಆದರೆ ಇಂತಹ ಒತ್ತಡದ ಜೀವನಕ್ಕೆ ಭಗವದ್ಗೀತೆಯು ಕೆಲಸದ ಒತ್ತಡವನ್ನು ನಿಭಾಯಿಸಲು ತಿಳಿಸುತ್ತದೆ. ಇಂದಿನ ಉದ್ಯೋಗ ಜೀವನದಲ್ಲಿ ಹೆಚ್ಚಿನವರು ಫಲಿತಾಂಶದ ಬಗ್ಗೆ ಚಿಂತಿಸುತ್ತಾರೆ. ಪ್ರಮೋಷನ್ ಸಿಗುತ್ತಾ, ಟಾರ್ಗೆಟ್ ಕಂಪ್ಲೀಟ್ ಮಾಡಕ್ಕಾಗುತ್ತಾ? ಈ ಒತ್ತಡ ಕಡಿಮೆ ಮಾಡಲು ಗೀತೆ ಹೇಳೋದೇನೆಂದ್ರೆ, ಈ ಮುಂಚೆ ಹೇಳ್ದಂಗೆ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಯ ಚ, ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು, ಫಲದ ಬಗ್ಗೆ ಅತಿಯಾಗಿ ಚಿಂತೆ ಮಾಡಬಾರದು. ಭಗವದ್ಗೀತೆಯು ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ಕೊಡುತ್ತದೆ. ಕೆಲಸದ ಸ್ಥಳದಲ್ಲಿ ಹಲವಾರು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಭಗವದ್ಗೀತೆ ಮನಸ್ಸನ್ನು ಸ್ಥಿರಗೊಳಿಸಿ ಸ್ಪಷ್ಟವಾಗಿ ಯೋಚಿಸುವ ಶಕ್ತಿಯನ್ನು ನೀಡುತ್ತದೆ. ಜೀವನದಲ್ಲಿ ಹಣ ಸಂಪಾದನೆ ಮುಖ್ಯ, ಆದರೆ
ಕುಟುಂಬ ಮತ್ತು ಮನಃಶಾಂತಿ ಕೂಡ ಅಷ್ಟೇ ಮುಖ್ಯ. ಗೀತೆ ಜೀವನದಲ್ಲಿ ಸಮತೋಲನವನ್ನು ಕಲಿಸುತ್ತದೆ. ಕೆಲಸದಲ್ಲಿ ವಿಫಲತೆ ಬಂದಾಗ ಕುಗ್ಗುವುದು ಸಹಜ, ಆದರೆ ಗೀತೆ ಹೇಳುವುದು ವಿಫಲತೆ ಅಂತ್ಯವಲ್ಲ, ಅದೊಂದು ಪಾಠ. ಯಶಸ್ಸು ಬೇಕಾದರೆ ಕೆಲಸ ಮಾತ್ರ ಸಾಕಾಗುವುದಿಲ್ಲ, ಸರಿಯಾದ ಮನಸ್ಥಿತಿಯೂ ಬೇಕು. ಆ ಮನಸ್ಥಿತಿಯನ್ನು ಕೊಡುವುದು ಭಗವದ್ಗೀತೆ. ವಯೋವೃದ್ಧರ ಜೀವನದಲ್ಲಿ ಭಗವದ್ಗೀತೆಯ ಪ್ರಾಮುಖ್ಯತೆ ಏನು ಅಂತಂದ್ರೆ, ಮನಃಶಾಂತಿ ನೀಡುತ್ತೆ. ವಯಸ್ಸಾದಂತೆ ಮನಸ್ಸಿನಲ್ಲಿ ಆತಂಕ, ಏಕಾಂತ, ಭಯ ಮೂಡಬಹುದು. ಭಗವದ್ಗೀತೆ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಇದು ಹೇಳುತ್ತದೆ, ಜೀವನದ ಪ್ರತಿಯೊಂದು ಹಂತವೂ ದೈವ ಯೋಜನೆಯ ಭಾಗ. ಬಹಳ ಜನರಿಗೆ ವಯಸ್ಸಾದಂತೆ ಮರಣದ ಭಯ ಕಾಡುತ್ತದೆ, ಆದರೆ ಗೀತೆ ಹೇಳುತ್ತದೆ, ಆತ್ಮಕ್ಕೆ ಜನನವಿಲ್ಲ, ಮರಣವೂ ಇಲ್ಲ. ಈ ಜ್ಞಾನ ಭಯವನ್ನು ದೂರ ಮಾಡುತ್ತದೆ. ಬಹಳ ಜನರಿಗೆ ಗೀತೆಯು ಕಳೆದ ಜೀವನದ ಬಗ್ಗೆ ಸಮಾಧಾನ ನೀಡುತ್ತದೆ. ಕೆಲವು ಗೀತೆ ಹೇಳುವುದು, ವಯಸ್ಸಾದ ಸಮಯದಲ್ಲಿ ಭಗವದ್ಗೀತೆ ಓದುವುದು ಮನಸ್ಸನ್ನು ದೇವರ ಕಡೆಗೆ ಕೊಂಡೊಯ್ಯುತ್ತದೆ. ಆತ್ಮಜ್ಞಾನ ಮತ್ತು ಆಂತರಿಕ ಸಂತೋಷ ನೀಡುತ್ತದೆ. ಭಗವದ್ಗೀತೆ ವಯೋವೃದ್ಧರಿಗೆ ಕೇವಲ ಪುಸ್ತಕವಲ್ಲ, ಅದು ಮನಃಶಾಂತಿಯ ದಾರಿ, ಭಯರಹಿತ ಜೀವನಕ್ಕೆ ಶಕ್ತಿ, ಆತ್ಮಜ್ಞಾನದ ಬೆಳಕು. ಆದ್ದರಿಂದ ಪ್ರತಿಯೊಬ್ಬರೂ ಈ ಭಗವದ್ಗೀತೆಯನ್ನು ಓದಿ ತಮ್ಮ ಜೀವನದಲ್ಲಿ ಅಳವಡಿಸಿಕೋಬೇಕು ಅನ್ನೋದು ನನ್ನ ಆಸೆ. ಭಗವದ್ಗೀತೆಯನ್ನು ನನಗೆ ತಿಳಿದ ಮಟ್ಟಿಗೆ ತುಂಬ ಸರಳವಾದ ರೀತಿಯಲ್ಲಿ ನಿಮ್ಮೆಲ್ಲರೊಂದಿಗೆ ಹಂಚಿಕೋಬೇಕು ಅನ್ನುವ ಕಾರಣದಿಂದ ಈ ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡಲಾಗಿದೆ. ಸೊ ಈ ವಿಡಿಯೋ ನಿಮಗೆ ಎಲ್ಲ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟಲ್ಲಿ ಜೈ ಶ್ರೀ ಕೃಷ್ಣ ಎಂದು ಕಮೆಂಟ್ ಮಾಡಿ. ಧನ್ಯವಾದಗಳು.